ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ರಿ ಈ ಮನೆಯಾಗಿದ್ದು ಫಾರ್ಮ್ ಹೌಸ್ ಅದ. ಇದು ಪೂರ್ತಿ ಫಾರ್ಮ್ ಹೌಸ್ ಅದ ನೋಡ್ರಿ. ಶರತ್ತಿಲ್ಲನ ನೋಡ್ರಿ, ಶರತ್ತಿಲ್ಲನ ಇಲ್ಲಿ ಬಗ್ಗೆ ಏನೋ ಮಾಡೋತ್ತ ನೋಡ್ರಿ. ಇಲ್ಲಿ ಏನು ಮಾಡ್ತೀವಿ ಬಗ್ಗೆ ಇಲ್ಲಿ ಕೊತ್ತಿಂಬರಿ ಹಾಕ್ಬೇಕಲ್ಲಿತ್ತಾರೆ ಇಲ್ಲಿ. ಯಾಕಂದ್ರೆ ಕೊತ್ತಿಂಬರಿ ಇಲ್ಲಿ ಏನು ಹಾಕಿದ್ರು ಎಲ್ಲ ತರಕಾರಿ ಎಲ್ಲ ಮಾಡ್ಬೋದು ನಾವು. ಅದು ಏನಾಗುತ್ತಂಪ, ಇಲ್ಲಿ ಬಾಲ್ಯ ಮನೆ ಇದೇನು ಗಿಡ ಅದ ನೋಡ್ರಿ. ಇಲ್ಲಿ ದೊಡ್ಡ ಕಲ್ಲದ ಅಲ್ಲಿ. ಹಾಂ, ಅಲ್ಲಿ ಕೋತಿಗಳು ಅದ ರೀ. ಕೋತಿಗಳು ಬೊಕ್ಕಳು ದೊಡ್ಡ ದೊಡ್ಡ ಕೋತಿಗಳವ ಅಲ್ಲಿ. ದೊಡ್ಡ ಅಂದ್ರೆ ಬೊಕ್ಕಳು ಒಂದು 30-40 ಕೋತಿಗಳವಲ್ಲ. ಹಾಂ, ಅದಕ್ಕಾಗಿ ನಮ್ಗೆ ಅದು ಇದಾಗಲಿ. ಇವು ಹಾಕಿ ಟ್ರೈ ಮಾಡಿ ನೋಡ್ಬೇಕ್ರಿ. ಅದಕ್ಕೆ ಟ್ರೈ ಮಾಡೋದಿತ್ತು. ಮತ್ತು ಯಾರೆಲ್ಲ ಲೈಕ್ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಿರಿ. ಹಾಂ, ಹ್ಞೂ, ಅದು ಮಣ್ಣು ಅದೇ ಇದಾಗಿದೆ. ನೀರವ ಬರೀ ಏನು ಗಿಡಗಳಿಗೆ ಇಟ್ಟು ನೀರು ಮನಾರ್ ಸಾಲ್ತ ಬೋರ್ ಅದ ಎಲ್ಲ ಅದ. ಬಾಲ್ಯಗಳು ಕೋತಿಗಳು ಈ ಕಡೆ ಎಲ್ಲ ಕೋತಿ ಅಂತಾರೆ. ನಾವು ಬಾಲ್ಯ ಆಗ್ತೇವೆ ನಮ್ಮ ಸೈಡ್. ನಮ್ಮ ಉತ್ತರ ಕರ್ನಾಟಕ ಗುಲ್ಬರ್ಗ ಮಂದಿರಿ ನಾವು. 15 ವಿಮಾನ ಹೊಂಟದ ನೋಡ್ರಿ. ಇಲ್ಲೊಂದು 1500 ಮಂದಿ ಫಾಲೋವರ್ಸ್ ಆದ್ರೂ ಭೀ ನಮ್ಮ ವಿಡಿಯೋ ಓಡಾಲಾಗ್ಯಾವ. ಯಾಕಂತ ಕಾರಣ ಗೊತ್ತಿಲ್ಲ. ನಮ್ಮ ಟೈಮೇ ಏನೋ ಚಲೋ ಇಲ್ಲ. ಏನಂತಿ ಅದೇ ಯೂಟ್ಯೂಬ್ ಚಾನಲ್ದೇ ಅಂತ ಹೇಳಲಾಗ್ಯದ. ಏನೋ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಬೇಕೇನು ಹೇಳ್ರಿ ಸ್ನೇಹಿತರೆ. ಹೊಸದು ಅದು ಏನು ಓಡಲಾಗ್ಯದ. ಕೆಲವೊಬ್ರದ್ದು ಒಂದು ಏನೂ ಇಲ್ಲ ಅಂದ್ರೂ ಎಷ್ಟು ಓಡೋಗತ್ತವ. ನಾವು ಎಲ್ಲ ಹಾಕಿದ್ರು ಬ್ಲಾಗ್ ಹಾಕಿದ್ರು ನಮ್ಗೆ ಓಡಲಾಗ್ಯದ. ಏನು ಯೂಟ್ಯೂಬ್ ಚಾನಲ್ ಇದು ಮಾಡ್ಬೇಕು ಏನು ಮಾಡ್ಬೇಕು ಅಂತ ಹೇಳಲಾಗ್ಯದ. ಇದೆಲ್ಲ ನೋಡ್ರಿ, ಇದೆಲ್ಲ ಫುಲ್ ಬೊಕ್ಕಳಾಗೈತಿ. ಇದಕ್ಕೆಲ್ಲ ಔಷಧ ಹೊಡಿದು ನೀವು ಒಣಗ್ಯದ ನೋಡ್ರಿ. ಇದೇನು ಹಸಿ ಕಾಣುತ್ತಲ್ಲ, ಅದು ಕೈ ತಪ್ಪಿ ಎಣ್ಣೆ ಎಲ್ಲ ಹತ್ತಿಲ್ಲ ಅಲ್ಲಿ ಇದು ಆಗ್ಯದ. ಅದು ಕಲ್ಲು ನೋಡ್ರಿ, ಇದು ಅಂಥ ಕಲ್ಲು ಅದಾಗ. ಈ ಮನೆ ಇದ್ದಲ್ಲಿ ಭೀ ಕಲ್ಲಿತ್ತು. ಕಲ್ಲು ಹೊಡೆದ ಕೇಸಂದ್ರೆ ಮನೆ ಕಟ್ರ ಅಂತಾರೆ ಇಲ್ಲಿ ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡವ್ರಣ್ಣ. ಹಾಂ, ಇಲ್ಲಿ ಇಲ್ಲೇ ಎಲ್ಲರೂ ಇದೇ ಜಾಗದಾಗ ಸ್ವಿಮ್ಮಿಂಗ್ ಪೂಲ್ ಮಾಡ್ತಂದ್ರೆ ಇನ್ನು ಯಾವ ಮಾಡ್ತಾರೆ ಗೊತ್ತಿಲ್ಲ. ಓನರ್ ಅಂತೂ ಇಲ್ಲಿರಲ್ಲ. ಓನರ್ ಆ ಕಡೆ ಸಿಟಾಗಿರ್ತಾರೆ. ಅವು ಹೆಂಗೆ ಮಾಡ್ತಾನೆ ನೋಡಿ. ಏಯ್ ಅಲ್ಯಾಕ್ ಸರಿ. ನಡಿ ಆ ಕಡೆ ಹೇಳಿ ಹೇಗಲ್ಲ ಕೇಳೋದು ನೋಡಮ್ಮ. ಇದು ಬೊಕ್ಕಳದ 2 ಎಕರೆ ಅದ. ಅದು ನೀ ಎಲ್ಲ ಮಾಡಿದವ, ನಮಗೇನು ಗೊತ್ತಿಲ್ಲ ಹೆಂಗೆ ಮಾಡೋದು. ಯೂಟ್ಯೂಬ ಫೇಸ್ಬುಕ್ ಕೆಟ್ಟ ಗೋಳವ ಎರಡು. ರೊಕ್ಕ ಕೊಡಲ್ಲ, ಮಾಡ ಕೊಡಲ್ಲ. ಹಾಂ, ಇನ್ಸ್ಟಾಗ್ರಾಮ ಫೇಸ್ಬುಕ್ ಫಾಲೋವರ್ಸ್ ಏನು ಮನಾರಾಗ್ಯಾರ. ಅಷ್ಟು ಫಾಲೋವರ್ಸ್ ಅದೇ ಯೂಟ್ಯೂಬ್ದಾಗ ಇದು ಆಗಿತ್ತಂದ್ರೆ ಎಷ್ಟೋ ಓಡ್ತಾವೆ, ಎಷ್ಟೋ ರೊಕ್ಕ ಬರ್ತಾವೆ. ಅರ್ಧ ರೊಕ್ಕನೇ ಬರಲ್ಲ, ಏನು ಉಪಯೋಗಿಲ್ಲ. ಚಾ ಕೊಡ್ತಾರೆ ಅವ್ರು ರೊಕ್ಕ. ಒಂದೊಂದು ಸರಿ ಅನ್ನಿಸ್ತು ಈ ವಿಡಿಯೋಗಳು ಮಾಡಿ ಸುಮಾರು ಯಾಕೆ ಮಾಡಿದವಪ್ಪ ಅಂತ. ನಾವು 10ಅವ್ರಿಗೆ ಭಾಳ ಲಕ್ಕ ಹತ್ತದ ಯೂಟ್ಯೂಬ್ದಾಗ. ನಮಗೇನು ಲಕ್ಕ ಹತ್ತಿಲ್ಲ, ಏನು ಹತ್ತಿಲ್ಲ. ನಡಿ ನಡಿಗತ್ತಾನೀಗ. ಇಲ್ಲೇ ರೋಡ್ ಅದ, ಮೇನ್ ರೋಡ್ ಅದ. ಇಲ್ಲಿ ಗಾಡಿ ಬಾಲ್ಯಗಳು ಬೊಕ್ಕಳು ಬರ್ತಾವೆ ಇಲ್ಲಿ. ಅದಕ್ಕಾಗಿ ಅವು ಹುಲ್ಲಿಗೆ ಇಲ್ಲಿ ಭೀ ತಿಂತಾವಪ್ಪ ಬಾಲ್ಯ. ಹುಲ್ಲು ತಿಂತಾವ್ರಿ ಬಾಲ್ಯ. ನಂಗಾರೆ ಗೊತ್ತಿದ್ದಿಲ್ಲ. ಊರಾಗ ಬರ್ತಾವ ಅದು ಇವು ತಿಂತಾವ ಅನ್ನಿಸ್ತಿತ್ತು. ಹುಲ್ಲು ಮೊದಲು ಮಾಡಿ ತಿಂತಾವ ಬಾಲ್ಯಗಳು. ಅಲ್ಲಿ ಎಲ್ಲ ತರಕಾರಿದಾಗ ತೊಗೊಂಡು ಹೋಗ್ತದ. ಇವು ಹುಲ್ಲು ಮೊದಲು ಮಾಡಿ ತಿಂತಾವ್ರಿ. ಹುಲ್ಲು ಎಲ್ಲ ತಿಂತಾವ. ಏನು ಕಾಯೋದು ಏನಿಲ್ಲ. ಕಾಯಿ ಕುತ್ಕೊಂಡ್ರೆ ಅದು ಇದು ಮಾಡೋದು ಏನು ಮಾಡೋಕ್ಕಾಗಲ್ಲ.
ಎಲ್ಲ ಆರಾಮಾಗಿ ಸಿಗ್ಬೇಕಂದ್ರೆ ಏನೂ ಸಿಗಲ್ಲ ಜಿಂದಗಿದಾಗ ಕಷ್ಟಪಡಬೇಕು, ಕಷ್ಟಪಟ್ಟರೆ ಸಿಗ್ತದೆ. ನಮ್ಗೆ ಏನು ಅನಿಸ್ತಿತ್ತು ವಿಡಿಯೋದಾಗ ರೊಕ್ಕ ಬೊಕ್ಕಳು ಗಳಿಸ್ತು ಭಾಳ ಆತತ್ ಅನಿಸಿತು. ಸಾಧ್ಯನೇ ಇಲ್ಲರದು, ಎಂದಿಗೂ ಸಾಧ್ಯ ಇಲ್ಲ. ಅದಕ್ಕೂ ಕಷ್ಟಪಡ್ಬೇಕಾಗ್ತದೆ. ವೆರೈಟಿ ನಿಮಗೆಲ್ಲ ಭಾರಿ ಈ ಕಡೆ ಬಾರ ಮಣ್ಣು ಬೀಳ್ತದ. ಸರಿ ಬಿತ್ತಾರ ಮಣ್ಣು ಬಾ ಈ ಕಡೆ ಬಾ ಆಡಲ್ಲೇ ಕುಂದ್ರಲ್ಲೇ. ಹಾಂ ಅಲ್ಲಿ ಹೋಗಿ ಬೀಜ ತರ್ಲಿಕ್ಕೆ ಹೋಗಮ್ಮ. ಕೊತ್ತಂಬರಿ ಬೀಜ ತಂದು ಮತ್ತು ಮೆಂತಿ ಸೊಕ್ಸಿ ಪಲ್ಯ ಪಾಲಕ್ ಪೈಲ್ ಇದಿಟ್ಟು ಹಾಕಿ ನೋಡಮ್ಮ. ಈಗ ಇದಿಟ್ಟು ಕೊತ್ತಂಬರಿ ಹಾಕಿ ನೋಡ್ತಾವ್ರಿ. ಈ ಬಾಲೆಗಳು ಇಡ್ತಾವೇನು ಮಾಡ್ತಾವೆ. ಇದು ಆಯ್ತಲ್ಲ ಪೂರ್ತಿ ಹಾಕಿಸಿಂದ್ರೆ ಒಯ್ದು ಮಾರೂ ಬರ್ತದೆ. ಸುಮ್ಮ ಇನ್ನೊಂದು ಏನಾಗಿದೆ ನಾವು ಕೆಲಸದೂ ಹೈರಾಣ ಹೊಂಟಾವ. ನಮ್ದು ಇನ್ನೊಂದು ಕೆಲಸನೂ ಕರೆಕ್ಟ್ ಸಿಗಲ್ಲಾಗ್ಯಾರ ನಂಗೆ. ಇದು ಏನದಲ್ಲ ಇಲ್ಲಿ ಇರೋದು ಇದು ನೋಡ್ಕೊಳಕ್ಕೆ ಪಗಾರ ಭಾಳ ಕಮ್ಮಿ ಅದ. ಅದು ನಮಗೆ ಪೊರಡ್ಸಲ್ಲ. ಅದಕ್ಕೆ ಉಳ್ಳಕ್ಕಿಲ್ಲ ಕವರ್ ಆಗ್ತದೆ. ಅದು ನಮ್ಗೆ ಇರ್ಲಿಕ್ಕೆ ಕೊಟ್ರೆ ಮನೆ ಅಂತೇಳಿ ಇದು ಮನೆ ಇರ್ಲಿಕ್ಕೆ ಕೊಟ್ರಿ ನಮ್ಗೆ. ಇದಟ್ಟು ನೀರು ಬಿಡೋದು ಇಟ್ಟೆ ಪಗಾರ ಏನು ಬಕ್ಕೋ ಕೊಡಲ್ಲ ಅವರು. ಅದು ಉಳ್ಳಕ್ಕೆ ತಿಲಿಕ್ಕೆ ಕವರ್ ಆಗ್ತ. ಈಗ ನಾ ಹೊರಗೆ ಕೆಲ್ಸಕ್ಕೆ ಹೋಗ್ಲತ್ತೀನಿ, ಏಟು ಹೈರಾಣ ಆಲತ್ತ ನಂಗೆ. ಒಂದೂ ಕೆಲಸ ಕರೆಕ್ಟ್ ಆಗಲ್ಲ. ಈಗ ಒಂದು ತಿಂಗಳ ಮಾಡ್ತೀನಿ ಅಂದ್ರೆ ಆಯಿತು. ಅಲ್ಲಿ ಏನಾರು ಪ್ರಾಬ್ಲಮ್ ರೀ ಆಗ್ತದೆ, ಇಲ್ಲ ಪೇಮೆಂಟು ಹೊರಡ್ಸಲ್ಲ ಆಗ್ಯದ. ನಾನು ಬೈಕ್ ತೊಗೊಂಡು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋಗ್ಬೇಕು. ಅಷ್ಟು ಹೋದ ಬಳಿಕ ನಮಗೆ ಏನಾರು ಜರ ಇದಾಗಬೇಕು ನೋಡಿ. ಕೆಲಸನೇ ಒಟ್ಟು ಸರಿ ಬಲಿಗದ. ಒಟ್ಟು ಟೈಮ್ ಇಟ್ಟು ಸುಮಾರು ಹತ್ತದ, ಆಟ ಸುಮಾರು ಹತ್ತದ. ಕೆಲಸಗಳು ಒಂದು ಕರೆಕ್ಟ್ ಹತ್ತಲ್ಲ. ಈಗ ಇನ್ನೊಂದು ಹಂಗೆ ನಾವು ವಿಡಿಯೋದಾಗ ಎಲ್ಲ ಹೇಳೋಣ. ಕೆಲವೊಬ್ಬರು ಎಲ್ಲರೂ ಅಲ್ರಿ. ಯಾಕಂದ್ರೆ ಎಲ್ಲರೂ ನಮ್ಗೆ ಇಷ್ಟಪಟ್ಟಿದ್ದಿಲ್ಲ ಅಂದ್ರೆ ಅಷ್ಟು ಫಾಲೋವರ್ಸ ಅಷ್ಟು ಲೈಕ್ಸ ಕಮೆಂಟ್ ಮಾಡ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್. ಕೆಲವೊಬ್ರು ಏನು ಮಾಡ್ತಾವೆ ತನಾಗ್ತಾವೆ, ಇವೇನು ದಂಧೆ ಮಾಡ್ತಾವೆ, ಇವೇನು ಇದು ಮಾಡ್ತಾವೆ, ವಿಡಿಯೋ ಮಾಡ್ಕೊಂಡು ತಿರುಗಾಡೋಗುತ್ತ ಭಾಳ ಮಂದಿ ಅಂದಾರ. ನಮ್ಮ ಮುಂದೆ ಅಂದಿಲ್ಲ, ಹಿಂದಂದವರು ಭೀ ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಆತು. ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಏನತ್ತಿ ಕರೆಕ್ಟ್ ಅಲ್ಲ? ಪ್ರಯತ್ನಕ್ಕೆ ಫಲ ಇರ್ತದೆ. ಎಲ್ಲರಿಗೊಂದು ಆಸೆ ಇರ್ತದೆ, ಎಲ್ಲರೂ ಮುಂದೆ ಬರ್ಬೇಕು, ಇದು ಮಾಡ್ಬೇಕಂತೇಳಿ. ಆ ಥರದಾಗ ನಾವು ಭೀ ಒಂದು ಎಷ್ಟೋ ಜನ ವಿಡಿಯೋ ಮಾಡಿರ್ತಾರೆ. ಅದ್ರೊಳಗೆ ನಾವು ಒಂದು ಫ್ಯಾಮ್ಲಿ ಅಂದ್ರೆ ನಮ್ಗೇನೋ ಲಕ್ ಹತ್ತಿಲ್ಲ ಯೂಟ್ಯೂಬ್. ಈಗ ಸ್ನೇಹಿತರೆ ನಾವು ಹೋಗಿ ಕೊತ್ತಂಬರಿ ಬೀಜ ತೊಗೊಂಬಂದು ಇಲ್ಲಿ ತುಟ್ಟಿ ಕೊಡ್ತಾವ ನೋಡಮ್. ಈಗ ಅದಕ್ಕೆ ನೀರು ಹಾಕಮ್ಮ. ಇಲ್ಲಿ ನಡಿ ನೀರು ಬಿಡಮ್ಮ. ನೀರು ಬಿಟ್ಟು ಕೇಸಂದ್ರೆ ನೀ ತಿಕ್ಕು ನೀ ತೊಗೊಂಡು ನಾ ಹೋಗಿ ನೀರು ಬಿಟ್ಟು ಬರ್ತೀನಿ. ನಮ್ಮ ಕಡೆ ಅದಕ್ಕೆ ನಾ ಹೋಗಿ ನೀರು ಬಿಟ್ಟು ಬರ್ತೀನಿ. ನಾ ಹೋಗಿ ನೀರು ಬಿಟ್ಟು ಬರ್ತೀನಿ. ಈಗ ನೋಡ್ರಿ ಮಡಿಗೆ ಮಾಡ್ಯಾಳ ಬಗ್ಗೆ ಮಡಿ ಮಾಡೋಕ್ಕೆ ಹೋಗಿ ಕೊತ್ತಂಬರಿ ಬೀಜ ತಂದು ಕೇಸಿನ ನೀರು ಬಿಡುತ್ತಿ ನೋಡ್ರಿ. ಇದು ಇಟ್ಟೆ ನೋಡೋಕೆ ಬಕ್ಕಳು ಸಣ್ಣ ಅನ್ಸುತ್ತೆ ಜರ ಅಟ್ಟೆ. ಯಾಕಂದ್ರೆ ಬಾಲ್ಯಾಗಾಗಿ ಇದು ಮಾಡಿತ್ತು. ಇಲ್ಲಿ ಏರ್ಪೋರ್ಟ್ ಸನಿದ ವಿಮಾನ ನೋಡ್ರಿ ಹೋಗಿ ಹೋಗ್ತಾವ. 5 ಮಿನಿಟಲ್ಲ 1 ಮಿನಿಟ್ ಒಂದು ವಿಮಾನ ಹೋಗ್ತಾವ. ಅದಕ್ಕಾಗಿ ನೀರು ಬಿಟ್ಟು ನೋಡಮ್ರಿ ಕೊತ್ತಂಬರಿ ಹಾಕಿ ನೋಡ್ತೀವಿ. ಯಾಕೆ ಮಣ್ಣು ಹಾಕೋತೀನ ಕಂಬಿದ್ದಲ್ಲ ಅವು ಇದಾಗ್ತಾವ ಬರ್ತಾವಲ್ಲ ಹಸುರಿಗೆ ಇದು ಆಗೋಣ ಅಂತ. ನೀರು ಕಮ್ಮಿಲ್ಲ, ಏನು ಕಮ್ಮಿಲ್ಲ. ಇದು ಕೊತ್ತಂಬರಿ ಹಾಕೋದಿದಟ್ಟು ಇವತ್ತು ಹಾಕಿ ಮತ್ತೆ ಹಿಂಗೆ ಬೋದ್ ಮಾಡಿ ಇದು ಒಂದು ಲೈನ್ದಾಗ ಎಷ್ಟು ಆತು ಗೊತ್ತದ? ಮಾಡಿದ್ರತ್ತಿಲ್ಲ ಮಾಡಬೇಕು. ಕಷ್ಟಪಟ್ಟರೆ ಎಲ್ಲ ಸಿಗ್ತಪ್ಪೋ. ಸುಮ್ಮನೆ ಏನು ಸಿಗಲ್ಲ. ಹಾಂ ಸುಮ್ಗೆ ಏನು ಸಿಗಲ್ಲ ಅಲ್ಲ ಸರಿ. ಎಲ್ಲ ಬರ್ತದೆ, ಏನು ಗೊತ್ತಿಲ್ಲ ಅದಕ್ಕೆ. ಬೇಡಪ್ಪ ಮತ್ತೆ ಆ ಕಡೆ ಅಂದ್ರೆ ಈ ಕಡೆ ನೋಡಮ್ ಅಲ್ಲಿ ತುಂಬ ನೋಡ ಆ ಕಡೆ ಆ ಪೈಪ್ ಈ ಕಡೆ ಹಾಕು. ಅಯ್ಯಪ್ಪ ದೊಡ್ಡ ಪೈಪೇ ಹಚ್ಬೇಕದು. ಮತ್ತು ಇದು ಅಂದ ಆಡ್ಕೋ. ಹಾಂ ಆ ದೊಡ್ಡ ಪೈಪ್ ತಂದು ನೋಡ್ಬೇಕು ಹಚ್ಚಿ ಮ್ಯಾಗ. ಅದೇ ಕೊತ್ತಂಬರಿ ಬೀಜ ತಂದೇವಲ್ಲ ಈಗ ಹಂಗೆ ಭೀ ಹಾಕೋಕೆ ಬರ್ತದೆ.
ನಮಗಂತೂ ಗಣಸರಾಗಿ ನಮಗಂತೂ ಇಟ್ಟು ಕೆಲಸ ಬರೋಲ್ಲ. ಆದರೆ ನಾವು ಬರೋದಕ್ಕೆ ನಾವು ಫಸ್ಟ್ ಮಾಡೇ ಇಲ್ಲ. ನಮ್ಮದು ಹೊಲನೇ ಇಲ್ಲ, ನಮ್ಮ ಜಮೀನೇ ಇಲ್ಲ, ನಾವು ಎಲ್ಲಿಂದ ಮಾಡಮ್ಮ? ಹಾಂ, ನಿಮ್ಮದು ತವ್ರ ಮನ್ಯಾಗ ನಿಮ್ಮ ಅವಪ್ಪಂದು ಹೊಲ ಮನೆ ಅದ, ನೀವು ಮಾಡಿದೆಪ್ಪ. ನಮ್ಮದು ಏನಿಲ್ಲ, ಅದಕ್ಕಂತ ನಾವು ಮಾಡಿಲ್ಲ. ನಮ್ಗೆ ಏನಿದ್ರು ಬರೀ ಸ್ಟೇರಿಂಗ್ ಹಿಡಿಯೋದು ಒಂದೇ, ಗಾಡಿ ನಡೆಸೋದು. ಅದು ಈ ಕಡೆ ಇಡು, ಪೈಪದು ಹೊಡಿಕೊಂಡ್ಗೆ ಸಾಕು ಬಿಡು, ಸಾಕು. ಆ ಪೈಪ್ ನಡ್ಬರ್ಕ್ ಬಿಡು, ಹೊಡಿತೊಂಡು ಈ ಕಡೆ. ಅದು ವಾಟರ್ ಟಿಕ್ಕದಾಗ ಮಾಡಿದ್ದೀನಿ, ಮತ್ತು ಹಾಗೆ ಇರ್ತಾವೆ ಬಿಡು. ನೋಡ್ರಿ ಕೊತ್ತಂಬರಿ ಬೀಜ ತೊಗೊಂಬಂದಳ ಭಾಗ್ಯ. ಹೋಗಿ ತೊಗೊಂಬಂದು ಅವಕ್ಕೆ ಬಿಚ್ಚಬೇಕ್ರಿ ಅಲ್ಲ. ನಾರೇ ಫಸ್ಟ್ ಆಫ್ ಆಲ್ ಮಾಡೇ ಇಲ್ಲ ಈ ಥರ ಏನೋ ಭೀ. ಎಲ್ಲ ಭಾಗ್ಯನೇ ಮಾಡೋಗುತ್ತಾಳ, ಯಾಕಂದ್ರೆ ಅವ್ರ ಭಾಗ್ಯ ಎಲ್ಲ ಕೆಲಸ ಮಾಡ್ಯಾಳ, ಅವ್ರ ಮನ್ಯಾಗ ಎಲ್ಲ ಕೆಲಸ ಮಾಡಿ ಬಂದಾಳ ಅಲ್ಲ ಭಾಗ್ಯ. ಅವರು ಹೇಳಿಲ್ಲ ಅದಕ್ಕೊಂದವ್ರಿಗೆ ಬಿಚ್ಚ ಹಾಕ್ಬೇಕಂತೆ. ಎಲ್ಲ ಬಿಚ್ಬಿಡು ಹೊರಗಡೆ. ಮತ್ತೆ ಏನು ಮಾಡ್ತಿ, ಏನು ಮಾಡ್ತೇವಕ್ಕ? ಇಲ್ಲಿ ಬಿಡ ಸಾಕು ಬರ ಆಯ್ತು ನಡಿ. ಮನೋರ ಎಟ್ರದಾಗ ಎಟ್ ಕೊತ್ತಂಬರಿ ಬೆಳಿತೀವಿ ನೋಡಮ್ಮ. ಇನ್ನೊಂದೇನು ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇದ್ರೆ ಏನು ಭೀ ಆಗ್ತದೆ, ಏನು ಭೀ. ಯಾಕಂದ್ರೆ ಈಗ ನಮ್ಮ ವಿಡಿಯೋಸ್ ಏನು ನೋಡೋಗಿರ್ತಿರಲ್ಲ, ಇವ್ರಿಗೆಲ್ಲ ಗೊತ್ತದ ನಾವು ಎಲ್ಲೆಲ್ಲಿ ಓಡಾಡ್ದೋ, ಏನೇನು ಮಾಡ್ದೋ, ಏನೇನು ಕೆಲಸ ಮಾಡ್ದೋ, ಎಲ್ಲ ಮಾಡ್ದೋ. ಅಂದ್ರೆ ಒಂದು ಕೆಲಸಕ್ಕೂ ನೀವು ಅಲ್ಲ ನಾವು ಮಾಡಲ್ಲ ಹೋಗುವತ್ತೆ ಒಂದ್ರದಾಗ ಬಂದಿಲ್ಲ. ವಿಡಿಯೋ ಮುಂದೆ ಎತ್ತಿಲ್ಲ, ವಿಡಿಯೋ ಹಿಂದಿವಿ. ಹಾಂ, ಸುಮ್ಮ ಹೇಳಲ್ಲ ಖರೇನು. ಇದು ವಿಡಿಯೋದಾಗೆ ಅಂತ ಹೇಳೋಗಿತ್ತಿಲ್ಲ, ವಿಡಿಯೋ ಹಿಂದಿವಿ. ಎಷ್ಟು ಕೆಲಸ ಮಾಡ್ದ, ಲಾರಿ ನಡೆಸ್ದ, ಬಸ್ ನಡೆಸ್ದ, ಕಾರ್ ನಡೆಸ್ದ, ಎಲ್ಲ ಮಾಡ್ದೋ. ಕಡೆಗೆ ಈ ಜಾಗದಾಗ ಇದಕ್ಕೆ ಈ ಹೊಲದ ಭೀ ಕೆಲಸ ಮಾಡೋಗಿತ್ತದು, ಎಲ್ಲ ಮಾಡಿದ್ವು. ಅಂದ್ರೆ ಅರ್ಧಾಗ ಇಂಪಾರ್ಟೆಂಟಪ್ಪ ಏನಪ್ಪ ಅಂದ್ರೆ ನಿಂದು ನೀ ಮೇನ್ ಹೊಂದಾಣಿಕೆ ಮೇನ್ ಕರೆಕ್ಟ್ ಅಲ್ಲ. ನಮ್ಗೊಬ್ರು ನಾವು ದೇವ್ರ ಕೇಳೋಣ ಹೇಳಿರ್ಬಿ ನಮ್ಗೆ ಈ ತಿಂಗಳು ನಿಮ್ಗೆ ಕಾಡ್ತದ ಚಲೋ ಆಗ್ತದ ಇನ್ನ ಭೀ ಅಂದಾರ ಅವ್ರು ಹೇಳ್ದಂಗೆ ಆಗ್ಯದ. ಇಲ್ಲೆಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ, ಹಿಂಗೆ ಹಾಲು ಇರ್ತದ, ಕೆಲಸ ಮಾಡೋಕತ್ತ ಹೋಗ್ತೀರಿ, ಮತ್ತು ಹೊಳೆ ಬರ್ತೀರಿ, ಹಂಗೆ ಅವ್ರು ಹೆಂಗಂದ್ರೆ ಹಂಗೆ ಆಗಿತ್ತು ನಮ್ದು. 6 ತಿಂಗಳಾರ ನಿಮ್ಗೆ ಟೈಮ್ ಚಲೋ ಇಲ್ಲ ಅಂತ ಹೇಳಿರೋರು. 6 ತಿಂಗಳಾಗನ ಒಂದ್ ಜಾಗ ಸಿಗ್ತದ, ಎಲ್ಲಿ ಚಂದ ಜಾಗ ಸಿಗ್ತದ, ಚಂದ ಸಟ್ ಆತ್ರಿ. ಅಂದ್ರೆ ಇನ್ನ 6 ತಿಂಗಳದಾಗ ಜರ ನಿಮಗೆ ಚಲೋ ಆಗ್ತದ. ಮುಂದೆ 1 ವರ್ಷ ಕಾಡದ ಅಂತಂದ. ಇನ್ನ 1 ವರ್ಷ ಅಂದ್ರೆ 2 ವರ್ಷ ಅಂದ್ರೆ ಈಗ ಅಂದಾರ. ಈಗ ಮತ್ತೆ ಹೇಳ್ಯಾರ ಅವ್ರು ಇನ್ನೊಂದು 6 ತಿಂಗಳು ಅಂದಾರ. ಟೋಟಲೇ 1 ವರ್ಷ ಅಂತ ಹೇಳ್ಯಾರ ಅವ್ರು. 1 ವರ್ಷ 6 ತಿಂಗಳ ತನಕ ಜರ ಬಕ್ಕಳ ಹೈರಾಣ ಇರ್ತದೆ ರೀ. ಮುಂದೆ 6 ತಿಂಗಳಾಗ ಜರ ಚಲೋ ಜಾಗ ತೋರಿಸ್ತಾರ, ಚಲೋ ಜಾಗ ತೋರ್ಸ್ಯಾರ ಬಿ ಸಿಕ್ಕದ್ವಿ. ಇನ್ನ ನಾವ್ ಹಿಂಗ ಏನ್ ಈಗ ಮಾಡೋ ಗೊತ್ತಿದವಲ್ಲ, ಇನ್ನ ಸಕ್ಸಸ್ ಆಗ್ಬೇಕಂದ್ರ ಏನೋ ಸಕ್ಸಸ್ ಆಗಲ್ಲಾಗ್ಯದ. ಇನ್ನ ಫಸ್ಟ್ ಆಫ್ ಆಲ್ ನಾವ್ ಅನ್ಕೊಂಡಂಗ ಏನು ಆಗಲ್ಲಾಗ್ಯದ. ನಾವ್ ಅನ್ಕೊಂಡಂಗ ಆಗ್ಬೇಕಂದ್ರ ಅದು ಅದಲ್ಲ ರವಿಚಂದ್ರ ಹಾಡ, ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ಅದು ಸುಮ್ಮ ಹಾಡಿಲ್ಲ. ಅದೇ ಇನ್ನ ಒಂದು 8-10 ತಿಂಗಳ ನೀವು ಅನ್ಕೊಂಡಂಗ ಇನ್ನ ಆಗಲ್ಲ ಅಂತ ಹೇಳ್ಯಾರ. 1 ವರ್ಷ ಅಂದಿರು. ಈಗ ಮತ್ತೆ 3-4 ತಿಂಗಳಾಯ್ತು. 3-4 ತಿಂಗಳಾಯ್ತು. ಈ ಜಾಗಿ ಬಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು ಆತದ. ಇನ್ನ ಒಂದು ನೋಡಮ್ರಿ, ಪ್ರಯತ್ನ ಅಂತೂ ಪಡ್ಲೇಬೇಕಾಗ್ಯದ ಜೀವನದಾಗ. ಪ್ರಯತ್ನ ಪಟ್ರೆ ಸುಖ ಸಿಗ್ತಂತಾರ. ಅವ್ರು ಹೇಳ್ದಂಗೆ ಆಗ್ಯದ. ನಮಗ್ ಬೇಕಾದ್ರೆ ಅವ್ರ ಫೋಟೋ ವಿಡಿಯೋ ಇಲ್ಲಿ ಹಾಕ್ತಾವ ನೋಡ್ರಿ. ಅವರು ಅವರು ಇವ್ರ ಮ್ಯಾಗೆ ಹೇಳ್ತಾರ. ಅವ್ರು ಯಾರಪ್ಪ ಅಂದ್ರೆ ಯಲಮ್ಮ ದೇವ್ರ ಮ್ಯಾಗಿಂದೆ, ಯಲಮ್ಮ ತಾಯಿ ಮ್ಯಾಗಿಂದೆ ಜೋಗ್ತಮ್ಮ ಅಂತಾರ. ಅವ್ರಿಗೆ ಅವ್ರ ಹೆಸರು ಗೊತ್ತಿಲ್ಲ ಏನು, ಅವ್ರ ಹೆಸರು ನೆನಪಾರ. ಅವ್ರ ಫೋಟೋ ವಿಡಿಯೋ ಇಲ್ಲ ಫೋಟೋ ಹಾಕಿರ್ತ ನೋಡ್ರಿ. ಇವರೇ ನೋಡ್ರಿ. ಅವ್ರದೇನ್ ನಮಗ ಜರ ಧೈರ್ಯ ಬಂದ ಚಂದ ಆಗ್ಯದ. ನಮ್ಮ ಮಾಮ ಸ್ವಲ್ಪ ನೆಮ್ತೀವಿ ದೇವ್ರಿಗೆ, ಅದಕ್ಕೆ ನಾರ ನೆಮ್ತಿದ್ದಿಲ್ಲ. ಅವ್ರು ಹೇಳ್ದಂಗ ಹಿಡ್ದೆ ನೋಡ್ರಿ. ನಿಮ್ಮ ನೋಡ್ರಿ ಎಷ್ಟು ತಳಗದ ನಮ್ಮ ಮನಿ ಮ್ಯಾಗಿಂದ ಹೊರಗತ್ತದ ನೋಡ್ರಿ. ಎಷ್ಟು ತಳಗದ ವಿಮಾನ. 4 ಇಂಜನವ. 4 ಇಂಜನ್ 4 ಹಾಕಿ ಹೆಂಗೆ ಹಾಕ್ತಿ. ಮತ್ತು ಸ್ನೇಹಿತರೆ ಮತ್ತು ಎಲ್ರಿಗೂ ಫ್ಯಾಮ್ಲಿ ಯಾರಿಗೂ ಗೊತ್ತಿತ್ತಂದ್ರೆ ಹೇಳ್ರಿ, ಇದು ನಾವು ಮಾಡಿದ ಕರೆಕ್ಟ್ ಅದೇನಿಲ್ಲ. ಇದು ವಿಡಿಯೋ ಫೋಟೋ ಇದು ಇನ್ಸ್ಟಾದಾಗ ಇತ್ತಂದ್ರೆ ಭೀ ಹೇಳ್ರಿ, ಫೇಸ್ಬುಕ್ದಾಗ ಇತ್ತು ಭೀ ಹೇಳ್ರಿ, ಯೂಟ್ಯೂಬ್ದಾಗ ಇದ್ರೆ ಭೀ ಹೇಳ್ರಿ.
ನಾವು ಹಿಂಗೆ ಮಾಡಕ್ಕೆ ಹಿಂಗೆ ಹಾಕೋಗುತ್ತಿದ್ದು ಹಾಕಿಲ್ಲ ಸರಿ ಟ್ರೈ ಮಾಡಬೇಕು. ಟ್ರೈ ಮಾಡೋಗುತ್ತಿದ್ದು. ನೋಡ್ರಿ ಯಾರಿಗಾದ್ರೂ ಗೊತ್ತಿತ್ತಂದ್ರೆ ಕೊತ್ತಂಬರಿ ಅದರ ಇದು ಕೊತ್ತಂಬರಿ ಬೀಜ ತಂದು ಬೀಜ ಇದು ಮಾಡಿ ಬೋದಿಗೆ ನೀರು ಬಿಟ್ಟಿಗೆ ಹಾಕಿದವ್ರಿ. ಇವು ಎಷ್ಟು ದಿನದಾಗ ಕೊತ್ತಂಬರಿ ಹೇಳ್ತದ ಮತ್ತು ಇನ್ನೊಂದು ಇದಕ್ಕೆ ಮತ್ತೆ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ಬೇಕು ಹೇಳ್ರಿ, ಪ್ಲೀಸ್ ಹೇಳ್ರಿ. ಅದು ಭೀ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಭೂಮಿ ನಂಬಿಕೆ ಸಿಂದ್ರ ಕೆಲಸ ಮಾಡಿದವ್ರು ಎಲ್ಲ ಸಕ್ಸಸ್ ಅದ. ಯಾಕಂದ್ರೆ ನಾವು ಉಣೋದೇ ಅನ್ನ ಭೂಮಿದಿಂದ ಬೆಳೀತು. ನಮ್ಗೆ ಗೊತ್ತಿಲ್ಲ. ಇದ್ರದಾಗ ಬಿದ್ದಿದ್ದೇವೆ ಅಂದ್ರೆ ಒಂದು ಏನೋ ನಮ್ಮದೊಂದು ಭಾಗ್ಯ ಅನ್ಬೇಕು, ಏನತ್ತಿ ನಮ್ಮ ಲಕ್ ಅನ್ಬೇಕು. ಯಾಕಂದ್ರೆ ಹೇಳಿ ಭೂಮಿ ತಾಯಿ ನಂಬಿಕೆ ಸಿಂದ್ರೆ ಯಾರು ಮೋಸ ಹೋಗಲ್ಲ. ಕೆಲವೊಂದು ಸಾರಿ ಒಂದು ವರ್ಷ ಮಳೆ ಬರ್ತದೆ, ಒಂದು ಸಾರಿ ಮಳೆ ಬರೋಲ್ಲ. ಈಗ ಇಟ್ಟು ಹಾಕಿದವ ಇದ್ರಾಗ ನಮ್ಮ ಮನೆಗೆ ಥೋಡೆ ಆಗ್ತವ, ಥೋಡೆ ಇದು ಮಾರಿದ್ರು ಭೀ ಇಟ್ಟಿರೋದಾಗ ಎಲ್ಲಿ ಮಾರದಾತು. ಇದು ಮನೆಗೆ ಆಗ್ತದೆ. ಇವ ಅಂತ ಕೆಟ್ಟದ ಇದ್ರದಾಗ ಏನು ಸಾಕು ಬಿಡು. ಆ ಕಡೆ ಇಟ್ಟು ಹಾಕಿ ಇವಕ್ಕೆ ನೋಡ ಕೌಲ್ ಮಾಡಾರಿ ಅವು ಕೋತಿಗಳು ಇಟ್ಟು ಅಂದ್ರೆ ಇಲ್ಲಿ ಬಾಲೆಗಳು ಭಾಳ ಬರ್ತಾವ. ಅದಕ್ಕಾಗಿ ಹೊಲ ಮಾಡಿ ಹಾಕ್ಲಿಕ್ಕೆ ಬರ್ತದೆ. ಇದು ಅಟ್ಟು ಮಾಡೋದದ. ಇದು ಶಾಂಪಲ್ ನೋಡಿ ಎಲ್ಲ ಮಾಡೋದು. ಇದೆಲ್ಲ ಹುಲ್ಲು ತೆಗೀತಿ ಇದಕ್ಕೆಲ್ಲ ಇದು ಮಾಡಿ. ಮತ್ತು ನಮ್ಮ ಮನೆ ಓನರು ಏನಿಲ್ಲ ಅವ್ರದ್ದು ಒಟ್ಟ ಬಂದಿಲ್ಲ ಅವ್ರು ಇಲ್ಲಿ. ಬರೀ ಫೋನ್ದಾಗೆ ಮಾತಾಡ್ತಾರೆ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಹರ ಅವ್ರು ಬರಲ್ಲ. ಅವ್ರದ್ದು ಯಾರು ಮ್ಯಾನೇಜರ್ ಯಾರೂ ಭೀ ಬರಲ್ಲ ಇಲ್ಲಿ. ಇದೆಲ್ಲ ಹೊಲ ಮನೆ ಎಲ್ಲ ನಮ್ದು ಇದ್ದಂಗೆ ಅದ. ಇದು ಭಾರಿ ಇರ ಮಾಲಕರು ಭಾರಿ ಇರ. ಅದಕ್ಕೆ ಇದಟ್ಟು ಹಾಕಿ ನೋಡಿ ಇದೆಲ್ಲ ಮಾಡ್ತಾವೆ. ಯಾರಿಗಾರು ಗೊತ್ತಿತ್ತಂದ್ರೆ ಪ್ಲೀಸ್ ಹೇಳ್ರಿ. ಎಲ್ಲರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್, ನಮ್ಗೆ ಗೊತ್ತಿಲ್ಲ. ಮತ್ತು ಇದ್ರ ಮ್ಯಾಗ ಹಾಕಿಸಿಂದ್ರೆ ಏನು ಮಣ್ಣು ಹಾಕ್ಬೇಕು, ಏನು ಮಾಡ್ಬೇಕು ಅದನ್ನು ಹೇಳ್ರಿ. ಗುಬ್ಬಿಯ ತಿಂದು ಹೋಗ್ತಾವ. ಸಾಕು ಬಿಡು, ಸಾಕಟ್ಟೆ. 40 ರೂಪಾಯಿ. ಸಾಕು ಬಿಡು. ಕಮಿಟ್ ಮಾಡಿ ಹೇಳ್ರಿ ಪ್ಲೀಸ್.